ಹರೇ ರಾಮ. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಸುಮುಖ. ನಾನು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ ಓದ್ತಾ ಇದ್ದೇನೆ. ಈ ವರ್ಷ ಅಷ್ಟೇ ದ್ವಿತೀಯ PUCಯಲ್ಲಿ 97.67% ಅಂಕಗಳಿಂದ ತೇರ್ಗಡೆ ಹೊಂದಿರ್ತೇನೆ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಬೇರೆ ಕಡೆ ಬೇರೆಯವ್ರು ತೆಗಿತಾರೆ 97, 98, 100 ತೆಗಿಬಹುದು. ಆದ್ರೆ ಇಲ್ಲಿ ಅದು ವಿಶೇಷ. ಇದು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು, ಶ್ರೀ ಸಂಸ್ಥಾನ ಗೋಕರ್ಣ ಇವರು ಸ್ಥಾಪಿಸಿದಂತಹ ಗುರುಕುಲ ಸಂಸ್ಥೆ. ಇದರಲ್ಲಿ ಭಾರತೀಯ ಆರ್ಷ ವಿದ್ಯೆಗಳನ್ನ ಪ್ರಧಾನವಾಗಿ ಹೇಳ್ಕೊಡ್ಲಾಗುತ್ತೆ. ಅದ್ರ ಜೊತೆಗೆ ಆಧುನಿಕ ವಿದ್ಯೆಗಳನ್ನ ಹೇಳ್ಕೊಡ್ಲಾಗುತ್ತೆ. ಆರ್ಷ ವಿದ್ಯೆಗಳು ಅಂದ್ರೆ ಆಯುರ್ವೇದ, ಜ್ಯೋತಿಷ, ಪುರಾಣಗಳು, ದಿನಚರಿ, ಪಾಕಶಾಸ್ತ್ರ ಹೀಗೆ ಇವುಗಳಾಗಿರ್ಬೋದು, ಅಥವಾ ಭಾರತೀಯ ಕಲೆಗಳು, ವಾದ್ಯಗಳು, ಸಂಗೀತ, ಯಕ್ಷಗಾನ, ಭರತನಾಟ್ಯ ಇವುಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಹೇಳ್ಕೊಡ್ಲಾಗತ್ತೆ. ಒಂದು ಜೀವನಕ್ಕೆ ಬೇಕಾಗಿರುವಂತಹ ವಿದ್ಯೆ ಆದ್ರೆ ಇನ್ನೊಂದು ಜೀವಕ್ಕೆ ಬೇಕಾಗಿರುವಂತಹ ವಿದ್ಯೆ, ಅದನ್ನ ಇಲ್ಲಿ ಹೇಳ್ಕೊಡ್ಲಾಗತ್ತೆ. ಅಷ್ಟ್ರ ಜೊತೆಗೆ ಸಂಸ್ಕಾರಗಳು, ಹೇಗೆ ನಡ್ಕೋಬೇಕು, ಹೇಗೆ ವರ್ತಿಸ್ಬೇಕು, ಆಚಾರ ವಿಚಾರ ಹೇಗಿರ್ಬೇಕು, ನನ್ನನ್ನು ನೋಡ್ಕೊಳ್ಳೋದಾದ್ರೆ ನಾನು ಮುಂಚೆ ಹೇಗಿದ್ನೋ ಈಗ ಹೇಗಿದ್ನೋ ಒಂದು ಅವಲೋಕನ ಮಾಡೋದಾದ್ರೆ ನಂಗೆ ತುಂಬಾ ವ್ಯತ್ಯಾಸ ಕಂಡು ಬರುತ್ತೆ. ಹಿರಿಯರನ್ನ ಗೌರವಿಸೋದ್ರಲ್ಲಾಗಿರ್ಬೋದು, ವಿನಯ ತೋರೋದ್ರಲ್ಲಾಗಿರ್ಬೋದು, ಒಂದು ಉತ್ಸಾಹದಲ್ಲಾಗಿರ್ಬೋದು, ಒಂದು ಧೈರ್ಯ ಬಂದಿರೋದ್ರಲ್ಲಾಗಿರ್ಬೋದು, ನಾನೀಗ ಧೈರ್ಯವಾಗಿ ಹೇಳಬಲ್ಲೆ, ನನ್ನನ್ನ ಎಲ್ಲಿ ಬೇಕಿರೋ ಬಿಟ್ರು ನಾನು ಧೈರ್ಯವಾಗಿ ಬದುಕಬಲ್ಲೆ ಅಂತ ನಂಗೆ ಭರವಸೆ ಬಂದಿದೆ. ಅದನ್ನ ಗುರುಕುಲ ಕೊಟ್ಟಿದೆ ಅಂತ. ಹಾಗೆ ಇನ್ನು ಭಾರತೀಯ ಸಂಸ್ಕೃತಿ ಮೇಲೆ, ಭಾರತೀಯ ಪದ್ಧತಿ, ಆಚರಣೆಗಳ ಮೇಲೆ ಒಂದು ಪ್ರೀತಿ, ಒಲವು, ಮತ್ತೆ ಅದರ ಆಳ ಗಾಂಭೀರ್ಯವನ್ನ ಒಂದಿಷ್ಟು ತಿಳಿದಂಗಾಗಿದೆ. ಹಾಗಾಗಿ ನಂಗೆ ಭರವಸೆ ಇದೆ, ಅದರ ಅಡಿಪಾಯದಲ್ಲಿ, ಅದರ ಜೀವನ ಕ್ರಮದಲ್ಲಿ ಮುಂದೆ ಹೋದ್ರೆ ಅದೊಂದು ಉತ್ತಮವಾದ ಜೀವನ ಪದ್ಧತಿ ಆಗತ್ತೆ, ಒಂದು ಶ್ರೇಷ್ಠವಾದ ಜೀವನವಾಗತ್ತೆ ಅಂತ ನಂಗೆ ಭರವಸೆ ಬಂದಿದೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ನಂಗೆ ತುಂಬಾ ಭಾಗ್ಯ ಅಂತ ಅನ್ಸಿದೆ. ಒಂದು ದೊಡ್ಡ ಭಾಗ್ಯ ನಾ ಅಲ್ಲಿ ಓದ್ತಾ ಇರೋದು ಅಂತ. ಹಾಗಾಗಿ ಅದನ್ನ ಕರುಣಿಸಿದಂತಹ ಶ್ರೀ ಸಂಸ್ಥಾನದವರಿಗೆ, ಹಾಗೆ ಅವರ ಯೋಜನೆಯನ್ನ ಪ್ರತಿನಿತ್ಯ ಶ್ರಮಿಸಿ ಕಾರ್ಯರೂಪಕ್ಕೆ ತರ್ತಾ ಇರುವಂತಹ ಪ್ರಾಚಾರ್ಯರಿಗೆ, ಆರ್ಯವೃಂದಕ್ಕೆ ಎಲ್ಲರಿಗೂ ಕೂಡ ನಾನು ಅನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ನನ್ಗೆ ಸಿಹಿ ಸಿಕ್ಕಿದೆ. ಈ ಸಿಹಿಯನ್ನ ಬೇರೆಯವ್ರಿಗೂ ಕೂಡ ಹಂಚ್ಕೋಬೇಕು ಅಂತ ನಂಗೆ ಅನಿಸ್ತಾ ಇದೆ. ಯಾರೇ ನನ್ನ ವಯಸ್ಸವರಿದ್ರು, ನನ್ನ ಸಹೋದರ ಸಹೋದರಿಯರಿದ್ರು, ಬನ್ನಿ ಇಲ್ಲಿ ಒಂದು ವ್ಯಕ್ತಿತ್ವ ನೀವು ರೂಪಿಸ್ಕೊಳ್ಳಿ. ನನ್ನ ಜೊತೆ ನೀವು ಕೂಡ ಒಂದು ಧರ್ಮಯುತವಾದ ಬಾಳಿನ ಕಡೆ ನಾವೆಲ್ಲ ಸೇರಿ ಮುಂದೋಗೋಣ.